ಯಶಸ್ವಿನಿ ಇನ್ಸೂರೆನ್ಸ್ದು ಅಡ್ಜಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಯಶಸ್ವಿನಿ ಇನ್ಸೂರೆನ್ಸು ನೀವು ತಗೋಬೇಕಾರೆ ಟೋಟಲ್ 3 ಅಕೌಂಟ್ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಆಲ್ರೆಡಿ ಕ್ರಿಯೇಟ್ ಆಗಿದ್ರೆ ಏನು ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ. ನೋಡಿ, ಒಂದು ಯಶಸ್ವಿನಿ ಇನ್ಸೂರೆನ್ಸ್ ಅಂತ ಅದರ್ ಲಯಬಿಲಿಟಿಲಿ ಒಂದು ಅಕೌಂಟ್ ಇರಬೇಕು. ಯಶಸ್ವಿನಿ ಕಮಿಷನ್ ಅಂತ ಇನ್ಕಮ್ಮು, ಅದಾದಮೇಲೆ ಯಶಸ್ವಿನಿ ಇನ್ಸೆಂಟಿವ್ ಅಂತ ಒಂದು ಅಸೆಟಲ್ಲಿ ಕ್ರಿಯೇಟ್ ಮಾಡಬೇಕು. ಫಸ್ಟು ಚಾರ್ಟ್ ಆಫ್ ಅಕೌಂಟ್ಸ್ಗೆ ಹೋಗಿ ಚಾರ್ಟ್ ಆಫ್ ಅಕೌಂಟಲ್ಲಿ ಅದರ್ ಲಯಬಿಲಿಟೀಸ್ ಹೆಡ್ಡಿಂಗ್ ಕೆಳಗಡೆ ಪುನಃ ಒಂದು ಸಬ್ ಹೆಡ್ಡಿಂಗು ಅದರ್ ಲಯಬಿಲಿಟೀಸು. ಈ ಅದರ್ ಲಯಬಿಲಿಟೀಸ್ ಅನೆಕ್ಷರ್ 5 ಇದೆಯಲ್ಲ, ಅದಕ್ಕೆ ಕೆಳಗಡೆ ನೋಡಿ ಮೆಂಬರ್ಸ್ ಯಶಸ್ವಿನಿ ಇನ್ಸೂರೆನ್ಸ್ ಅಂತ ಒಂದು ಆಲ್ರೆಡಿ ಇಲ್ಲಿ ಅಕೌಂಟ್ ಇದೆ. ಸೊ ನಾನು ಇಲ್ಲಿ ಪುನಃ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ. ಈ ಅಕೌಂಟ್ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೋಬೇಕು. ಸೊ ಅದಾದ ನಂತರ ಅಸೆಟ್ಸಲ್ಲಿ ಅಸೆಟ್ಸು ಅದರ್ ಅಸೆಟ್ಸಲ್ಲಿ ಅದರ್ ರಿಸೀವಬಲ್ಸ್ ಅಂತ ಇದೆಯಲ್ಲ, ಈ ಅದರ್ ರಿಸೀವಬಲ್ಸಲ್ಲಿ ಫಸ್ಟ್ ಅಕೌಂಟ್ ಇದೆಯಾ ಅಂತ ನೋಡ್ಕೊಳ್ಳೋಣ. ಯಶಸ್ವಿನಿದು ಯಾವುದೂ ಅಕೌಂಟ್ ಇಲ್ಲ. ಸೊ ನಾನೀಗ ಏನು ಮಾಡಬೇಕು, ಅದರ್ ರಿಸೀವಬಲ್ಸಲ್ಲಿ ಒಂದು ಯಶಸ್ವಿನಿ ಇನ್ಸೆಂಟಿವ್ ರಿಸೀವೇಬಲ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀನಿ. ಅಕೌಂಟ್ ಆಯಿತು. ಇನ್ನೊಂದು ಇನ್ಕಮ್ ಹೆಡ್ಡು, ಇನ್ಕಮ್ಮಲ್ಲಿ ಇನ್ಕಮ್ಮು, ಪುನಃ ಅದರಲ್ಲಿ ಹೆಡ್ಡಿಂಗ್ ಇನ್ಕಮ್ಮು, ಅದರ್ ಮಿಸಲಿನಿಯಸ್ ಇನ್ಕಮ್ ಅಂತ ಇದೆಯಲ್ಲ, ಅಲ್ಲೇನಾದರೂ ಇದೆಯಾ ಯಶಸ್ವಿನಿದು ಅಂತ ನೋಡ್ಕೊಳ್ಳೋಣ. ಇಲ್ಲ. ಸೊ ಅದಕ್ಕೆ ನಾನೀಗ ಅದರ್ ಮಿಸಲಿನಿಯಸ್ ಇನ್ಕಮಲ್ಲಿ ಇಲ್ಲೇನು ಮಾಡ್ಕೋತೀನಿ, ಯಶಸ್ವಿನಿ ಕಮಿಷನ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಈ 3 ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾಗ ಇಲ್ಲಿ ನೋಡಿ 2 ಥರದ್ದು ಯಶಸ್ವಿನಿ ಇನ್ಸೂರೆನ್ಸ್ ಸ್ಕೀಮ್ ಇದೆ. ಒಂದು ಬಂದು ನಿಮಗೆ ಜನರಲ್ಗೆ ನಾವು ಟೋಟಲ್ಲು 500 ರೂಪೀಸ್ ರಿಸೀವ್ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, 475 ರೂಪೀಸು ನಾವು ಬ್ಯಾಂಕಿಗೆ ಪಾಸ್ ಆನ್ ಮಾಡ್ತೀವಿ, ಪ್ಲಸ್ 25 ರೂಪೀಸ್ ಆಸ್ ಎ ಕಮಿಷನ್ ತೊಗೋತೀವಿ ಅಲ್ವಾ. ಸೊ ಈ ಎಂಟ್ರನ್ನ ಹೇಗೆ ಮಾಡಬೇಕು ಅಂತಂದರೆ, ಬೈ ಕ್ಯಾಶ್ FASಗೆ ಹೋಗಬೇಕು. FAಸ್ಗೆ ಹೋಗಿ ಪ್ರಿಪೇರ್ ವಾಚರು ಕ್ಯಾಶ್ ರಿಸಿಪ್ಟ್ ಫಸ್ಟು ಕ್ಯಾಶ್ ರಿಸಿಪ್ಟ್ ಅಂದರೆ ನೀವು ರೈತರಿಂದ ಪಡಿಬೇಕಾರೆ ಇಲ್ಲಿ ಪ್ಲಸ್ ಸಿಂಬಲ್ ಮಾಡ್ತೀವಿ, ಯಶಸ್ವಿನಿ ಲಯಬಿಲಿಟಿ ಅಕೌಂಟ್ನ ಹುಡ್ಕೋಬೇಕು. ನೋಡಿ, ಇಲ್ಲಿ ಹೊಡೆದ್ರೆ ಯಶಸ್ವಿನಿ ಅಂತ ಎಲ್ಲ ಏನು ಅಕೌಂಟ್ ಇದೆ ಎಲ್ಲ ಇದೆ. ಈಗ ಇದು 2 ಇಂದ ಸ್ಟಾರ್ಟ್ ಆಗಿರೋದೇನು ನಮ್ಮದು ಲಯಬಿಲಿಟಿ, ಈ 1 ಇಂದ ಸ್ಟಾರ್ಟ್ ಆಗಿರೋದು ನಮ್ಮದು ಅಸೆಟ್. ಸೊ ಈ ಇನ್ಸೂರೆನ್ಸ್ ಕಮಿಷನ್ ಅಂತ ಅಕೌಂಟ್ ಸ್ಟಾರ್ಟ್ ಆಗಿರೋದು 3 ಇಂದ, ಇದು ಇನ್ಕಮ್ಮು. ಸೊ ನನಗೆ ಬೇಕಾಗಿರೋದು ಇಲ್ಲಿ ಲಯಬಿಲಿಟಿಗೆ. ಸೊ ಲಯಬಿಲಿಟಿ ಅಕೌಂಟ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನರೇಷನ್ಲಿ ಯಾರಿಂದ ನಾವು ರಿಸೀವ್ ಮಾಡಿರ್ತೀವಿ 500 ರೂಪೀಸು, ಆ ಕಸ್ಟಮರ್ ನೇಮು, ಓಕೆ, ಕಸ್ಟಮರ್ ನೇಮ್ನ ಇಲ್ಲಿ ನರೇಷನಲ್ಲಿ ಹಾಕ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಕವರ್ ಮಾಡ್ತಿದ್ದಾರೆ, 2ನಾ 3ನಾ ಅಥವಾ 4 ಮೋರ್ ದೆನ್ 500 ಇದ್ದು ಎಷ್ಟು ಜನ ಮೆಂಬರ್ಸ್ ಕವರ್ ಮಾಡ್ತಿದ್ದಾರೆ, ಕಸ್ಟಮರ್ ನೇಮ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಕವರ್ ಮಾಡ್ತಿದ್ದಾರೆ, ಆ ಡೀಟೇಲ್ಸ್ನ ಫಿಲಪ್ ಮಾಡಿ ಇಲ್ಲಿ 475 ರೂಪೀಸ್ ತೊಗೋಬೇಕು. ಆದರೆ ರೈತರಿಂದ ತೊಗೊಂಡಿರೋದು ನೀವು 500 ರೂಪಾಯಿ. ಸೊ 475 ರೂಪಾಯಿ ಲಯಬಿಲಿಟಿ ಅಕೌಂಟಿಗೆ ಕೊಡಿದ್ರಿ. ಇಲ್ಲೇ ಪ್ಲಸ್ ಸಿಂಬಲ್ ಮಾಡಿ ಪುನಃ ಏನು ಮಾಡಬೇಕು, ಯಶಸ್ವಿನಿ ಕಮಿಷನ್ ಅಂತ ಹೇಳ್ಬಿಟ್ಟು 25 ರೂಪಾಯಿ, ಸೇಮ್ ಇದೇ ನರೇಷನ್ನು ನಾವು ಇಲ್ಲೇ ಹಾಕಬೇಕು. ಸೊ ಇನ್ಕಮ್ಗೆ 25 ರೂಪಾಯಿ ತೊಗೋತೀವಿ. ಸೊ ಏನಾಯಿತು, ಟೋಟಲ್ಲು 500 ರೂಪಾಯಿ ಆಯಿತು. ಸೊ ಈ ವೋಚರು ಒಂದು ಜನರಲ್ ಕ್ಯಾಟಗರಿಗೆ ಕ್ರಿಯೇಟ್ ಮಾಡೋವಂಥದ್ದು. ಇದು ಸೇವ್ ಮಾಡಿದ್ರೆ ವೋಚರ್ ಪ್ರಿಪೇರ್ ಆಗುತ್ತೆ. ಇದು ಒಂದು ವಿಧಾನ, ಇದು ಜನರಲ್ ಕ್ಯಾಟಗರಿಗೆ. ಪ್ಲಸ್ SC ST ಕ್ಯಾಟಗರಿಗೆ ನಾವೇನು ಮಾಡ್ತೀವಿ, ಟೋಟಲು 0 ರೂಪೀಸು ರಿಸೀವೇಬಲ್ ಇರುತ್ತೆ. ಅವ್ರ ಹತ್ರ ನಾವು ರಿಸೀವ್ ಮಾಡೋದು 0 ರೂಪೀಸು. ಸೊ ನಾವು ಬಟ್ 0 ವೋಚರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾವು ಇಲ್ಲಿ ಸಿಸ್ಟಮಲ್ಲಿ ಎಂಟ್ರಿ ಮಾಡೋಗುತ್ತೆ ಇಲ್ಲ. ಬಟ್ ಪ್ಲಸ್ 25 ಇದನ್ನು ಅಸೆಟಲ್ಲಿ ಹಾಕೋಬೇಕು. ನಾವು ಏನು ಹಾಕೋಬೇಕು, ಇಲ್ಲಿ ಅಸೆಟ್ ಎಂಟ್ರಿನ ನಾವು ಹೇಗೆ ಮಾಡಬೇಕು ಅಂತ ನೋಡೋಣ. ಅಸೆಟ್ ಎಂಟ್ರಿ ಅಂದರೆ SC ST ಕ್ಯಾಟಗರಿಗೆ ಯಶಸ್ವಿನಿ ಸ್ಕೀಮ್ ಕೊಡ್ತೀವಲ್ಲ, ನೀವು ಮ್ಯಾನ್ಯುವಲ್ ಆಗಿ ಒಂದು 0 ವೋಚರ್ನ ಬರ್ತು ಕೊಡ್ತೀರಿ. ಅದಾದ ನಂತರ ಇಲ್ಲಿ ಬಂದು FAS ಪ್ರಿಪೇರ್ ವೋಚರು ಅದರ್ ಟ್ರಾನ್ಸ್ಫರ್ ಅಂತ ತಗೋಬೇಕು. ಯಾಕಂದರೆ ಯಾವುದೇ ರೀತಿ ನೀವು ಇಲ್ಲಿ ಕ್ಯಾಶ್ ರಿಸೀವ್ ಮಾಡ್ತಾಯಿಲ್ಲ. ಸೊ ಒಂದು ಬ್ಯಾಚ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲರದು ಒಂದು ಇದರಲ್ಲಿ ಹಾಕ್ಬೋದು. ಟ್ರಾನ್ಸ್ಫರ್ ಎಂಟ್ರಿ ಹೇಗಿರಬೇಕು ಅಂದರೆ, ಕ್ರೆಡಿಟ್ ನಮಗೆಲ್ಲ ಆಗಬೇಕು. ಯಶಸ್ವಿನಿ ಇನ್ಕಮ್ ಕಮಿಷನ್ ಅಂತ, ಇನ್ಸೂರೆನ್ಸ್ ಕಮಿಷನ್ ಅಂತ ಇದೆಯಲ್ಲ, ಈ ಇನ್ಕಮ್ ಹೆಡ್ ಸೆಲೆಕ್ಟ್ ಮಾಡಿಕೊಂಡು ನರೇಷನಲ್ಲಿ ಯಾವ ಕಸ್ಟಮರಿಂದ ರಿಸೀವ್ ಮಾಡ್ತಾ ಇದ್ದೀವೋ ಆ ಕಸ್ಟಮರ್ ನೇಮು, ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಕವರ್ಡು 2ನಾ 3ನಾ ಅಥವಾ 4 ಇದ್ರದ್ದು
ಕಮಿಷನ್ ಬಂದು 25 ರೂಪಾಯಿ ನೀವು ಇನ್ಕಮ್ಗೆ ತೊಗೋತೀರಿ. ಆದರೆ ಇದನ್ನು ಡೆಬಿಟ್ ಮಾಡಬೇಕಾಗಿರೋದು ರಿಸೀವೇಬಲ್ ಅಕೌಂಟು. ನಿಮಗೆ ಗೌರ್ಮೆಂಟಿಂದ ಯಾವಾಗ ಬರುತ್ತೋ ಆ ಕಮಿಷನ್ನು ಆವಾಗ ನೀವು ಬಂದಾಗ ಈ ಅಕೌಂಟಿಗೆ ಜಮಾ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಈಗ ಖರ್ಚು ನಾವು ಒಂದು ಅಸೆಟ್ ಹೆಡ್ಗೆ ಮಾಡ್ಕೋಬೇಕು. ಯಶಸ್ವಿನಿ ಇನ್ಸೆಂಟಿವ್ ರಿಸೀವೇಬಲ್ ಅಂತ ಏನು ಅಕೌಂಟ್ ಇದೆ, ಇದು ನೋಡಿ 1ಇಂದ ಸ್ಟಾರ್ಟ್ ಆಗಿರೋದು ಅಸೆಟ್ ಅಕೌಂಟ್ಸು. ಸೊ ಇದ್ರ ಮೇಲೆ ನಾವು ಸೇಮ್ ನರೇಷನ್ನು ಇಲ್ಲಿ ಬರೆದು ಕಾಮ ರಿಸೀವೇಬಲ್ ಫ್ರಮ್ ಗೌರ್ಮೆಂಟ್ ಅಂತ ನರೇಷನಲ್ಲಿ ಬರೆದು 25 ರೂಪಾಯಿ ಇಲ್ಲಿ ಖರ್ಚು ಹಾಕಿ ಇಲ್ಲಿ ಜಮಾ ಮಾಡ್ತೀರಿ. ಸೊ ಇಲ್ಲಿಂದ ಏನಾಯಿತು, ನಿಮಗೆ ಒಂದು ಇನ್ಕಮ್ ಕ್ರಿಯೇಟ್ ಆಯಿತು, ಪ್ಲಸ್ ರಿಸೀವೇಬಲ್ಲು ಒಂದು ಹೆಡ್ಡು ಬಂದು ಕೂತ್ಕೊಳ್ಳುತ್ತೆ. ಸೊ ಇದನ್ನು ಸೇವ್ ಮಾಡೋದು. ಇದು SC ಮತ್ತು ST ಕ್ಯಾಟಗರಿಗೆ ಆಗುವಂಥದ್ದು. ಇದನ್ನು ನೀವು ಹೇಗೆ ಪಾಸನ್ ಮಾಡ್ತೀರಿ? ಸೊ ಬರೀ ಜನರಲ್ ನಾವು ಪಾಸನ್ ಮಾಡಬೇಕಾಗಿರೋದು ಬರೀ ಜನರಲ್ ಕ್ಯಾಟಗರಿದು ಬ್ಯಾಂಕ್ಗೆ. ಸೊ ನಾವೇನು ರಿಸೀವ್ ಮಾಡಿಕೊಂಡಾಗ FAಸ್ಗೆ ಹೋಗಿ ಕ್ಯಾಶ್ ರಿಸಿಪ್ಟ್ ತೊಗೊಂಡ್ವಿ. ಸೊ ಎಲ್ಲ ಜನರದ್ದು ಸಪೋಸ್ 100 ಜನನೂ 475 ರೂಪಾಯಿ ಕಟ್ಟಿದ್ದಾರೆ ಅಂದರೆ ಅದೇ ಅಕೌಂಟಿಗೆ ಹೋಗಿ ಜಮಾ ಆಗಿರುತ್ತೆ. ಸೊ ಎಷ್ಟು ಜಮಾ ಆಗಿದೆ ಟೋಟಲ್ ಆಗಿ ನೀವು ಕ್ಯಾಶ್ ಪೇಮೆಂಟು ಮಾಡ್ತೀರಿ. ಕ್ಯಾಶ್ ಪೇಮೆಂಟ್ ಮಾಡೋಕ್ಕೆ ಇಲ್ಲಿ FASL ಕ್ಯಾಶ್ ಪೇಮೆಂಟ್ ತೊಗೋತೀರಿ. ಅದಾದಮೇಲೆ ಸೇಮ್ ಅದೇ ಲಯಬಿಲಿಟಿ ಅಕೌಂಟ್ ಯಶಸ್ವಿನಿ 2ರಿಂದ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದು ಲಯಬಿಲಿಟಿ ಅಕೌಂಟ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಅಮೌಂಟ್ ಇದೆ ಇದರಲ್ಲಿ ಅಂತ. ಈ ಅಮೌಂಟು ನಾವು ಪಾಸನ್ ಮಾಡಬೇಕು. ಸೊ ಇಲ್ಲಿ ಏನು ಪಾಸನ್ ಮಾಡ್ಬೇಕಾದ್ರೆ ಏನಾಗ್ತೀರಿ, ಯಶಸ್ವಿನಿ ಇನ್ಶೂರೆನ್ಸ್ ಟೋಟಲ್ ಮೆಂಬರ್ಸ್ ಅಂದರೆ ಎಷ್ಟು ಜನರ ಹತ್ರ ಸಪೋಸ್ 475 ರೂಪಾಯಿ ನೀವು ಇಸ್ಕೊಂಡಿದ್ದೀರಾ ಅಂತಂದರೆ ಎಷ್ಟು ಜನರದಿಂದ ಟೋಟಲು 50 ಮೆಂಬರ್ಸಾ, 60 ಮೆಂಬರ್ಸಾ, 70 ಮೆಂಬರ್ಸಾ, ಆ ಥರ ನರೇಷನ್ ಹಾಕಿ ಇಲ್ಲಿ ಟೋಟಲ್ ಅಮೌಂಟ್ನ ಮೆನ್ಷನ್ ಮಾಡಿ ಸೇವ್ ಮಾಡಬೇಕು.